ಯೂಟ್ಯೂಬ್ ಅಲ್ಲಿ ಎಷ್ಟು ರೆಮ್ಯುನರೇಷನ್ ಬರುತ್ತೆ ನಿಮ್ಗೆ ಒಂದ್ ತಿಂಗಳಿಗೆ ನೀವು ಕಂಟೆಂಟ್ ಮಾಡೋಂಥ ವಿಡಿಯೋಸ್ಗೆಲ್ಲ? ಅದು ಡಿಪೆಂಡ್ ಆನ್ ಅಡ್ವರ್ಟೈಸ್ಮೆಂಟ್ ಮಾಡಕತ್ತಾರೆ. ಅಂದ್ರೆ ಎಷ್ಟು ವ್ಯೂಸ್ ಓಡಿರ್ತಾವ. ಇವತ್ತಿನ ಒಂದು ವಿಡಿಯೋಗೆ ಇಷ್ಟು ರೊಕ್ಕ ಅಂತ ಇರಂಗಿಲ್ಲ. ಹಳೆ ಎಲ್ಲ ವಿಡಿಯೋಗಳೆಲ್ಲ ಸೇರಿಸಿ 1 ವರ್ಷದ 2 ವರ್ಷದೆಲ್ಲ ಸೇರಿಸಿ ಅಂತ ಒಂದು ಲೆಕ್ಕ ಇರ್ತೈತಿ. ವ್ಯೂಸ್ ಮೇಲೆ ಇರಂಗಿಲ್ಲ, ಮ್ಯಾಲ್ ಪ್ಲೇ ಆಗೋ ಆ್ಯಡ್ ಮೇಲೆ ಬರ್ತಾವ ಅಂತ ನಮಗೆ ಸುದ್ದಿ. ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ ರೀ, ನಾನು ಹುಡುಗ ಮೇಂಟೈನ್ ಮಾಡ್ತಾನೆ. ಸೊ ಒಂದಿಷ್ಟು ಖರ್ಚು ಬರ್ತಕ್ಕೆ, ಒಂದಿಟ್ಟು ಏನೋ ಹೊಸ ಪ್ರಯತ್ನ ಮಾಡೋ ಬರ್ತಕ್ಕೆ ಬರ್ತಾವ್ರಿ. ಹೆಂಗಾಕತ್ರಿ ಎಲ್ಲರೂ ಕೇಳೋದೇನ ಯೂಟ್ಯೂಬಿಂದ ಎಷ್ಟು ಬರ್ತೈತಿ ಅಷ್ಟು ಬರ್ತೈತಿ ಅನ್ನುವಂಥ ಒಂದು ಮಾತು ಬರ್ತೈತಿ. ಬಟ್ ನಾವು ಪ್ರಯತ್ನ ಮಾಡೋ ಟೈಮ್ ಇರ್ತೈತಲ್ಲ, ಒಂದೊಂದು ಟೈಮ್ಗೆ ನಾವು ಹಿಂಗೆ ರೊಕ್ಕ ಹಾರಿಸ್ತಿರ್ತೀವಿ, ಯಾರು ಯೋಚನೆ ಮಾಡಿರಂಗಿಲ್ಲ. ಈಗ ಒಂದು ಅನ್ಕೋರ್ ಒಂದು ಎಕ್ಸಾಂಪಲ್, ಒಂದು ಯಾವುದೋ ಕಂಟೆಂಟ್ ಮಾಡತ್ತೀನಿ. ಆ ಕಂಟೆಂಟ್ಗೆ ಅನ್ನಪೂರ್ಣ ಅಂತ ಒಂದು ಮಾಡೀವಿ. ಬರ್ತಡೇದು ಒಂದು ಬರ್ತೈತಿ, ಬರೀ ಒಂದು ಸೀನ್ 3-4 ನಿಮಿಷದ ಸೀನ್, ಅದು ಒಂದು 70-80 ಸಾವಿರ ಖರ್ಚು ಮಾಡೀವಿ ನಾವು. ಸೊ ಅಂಥವು ಭಾಳ ಮಾಡಿರ್ತೀವಿ. ಅಂದ್ರೆ ಈಗ ಏನಕ್ಕೈತಿ, ರೆಗ್ಯುಲರ್ ಕಂಟೆಂಟ್ಗಳು ಮಾಡ್ಕೊಂತ ನಮ್ಮ ತಲೆಗೆ ಏನೈತಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಮಾಡ್ಬೇಕು ಅನ್ನೋದಂಥದ್ದು ಇರ್ತೈತಿ. ಅವು ಮಾಡ್ತಿರ್ತೀವಿ ರೀ. ಸೊ ಒಂದು ಕಡೆ ಹೆಚ್ಚು ಬಂದೈತಾರ, ಒಂದು ಕಡೆ ಎಲ್ಲರೂ ಹೋಗಿ ಇರ್ತೈತಿ. ನಮ್ಮ ತಲೆಗೇನ ಎಟ್ಟು ಬರ್ತೈತಿ, ಎಟ್ಟು ಗೋಳೆ ಮಾಡಿ ಇಟ್ಕೋಬೇಕು ಅನ್ನೋಗಿತ್ತನು ತಲೆಯಾಗಿರೋದು ಒಂದು ಹೊಸ ಕಂಟೆಂಟ್ ಮಾಡಬೇಕು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು, ಇನ್ನೂ ಒಂದು ಏನಾರ ಹೊಸತನ ಮಾಡ್ಬೇಕು ಅನ್ನೋದು. ಸೊ ಆ ಪ್ರಯತ್ನದ ಹೊಂಟಿವ್ರಿ. ಚಲೋ ಬರತೈತ್ರಿ, ಚಲೋ ಐತ್ರಿ, ಎಲ್ಲರ ಆಶೀರ್ವಾದ ನಡೆದೈತ್ರಿ ಗಾಡಿ. ಇನ್ನೊಂದು ಸುದ್ದಿ ಏನಂತಂದ್ರೆ, ನಿಮ್ಮ ಮನೆದು ಸಹ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಯಾವುದೋ ಒಂದು ಬಿಲ್ಡಿಂಗ್ ತೋರಿಸ್ಬಿಟ್ಟು ಮಲ್ಲು ಜಮಖಂಡಿ ಅವರು ಬಂದಿರುವಂತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿರುವಂತ ಹಣದಿಂದ ಒಂದು ಬಿಲ್ಡಿಂಗ್ ನ ದೊಡ್ಡದಾಗಿ ಕಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಅದ್ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದ್ಯಾ ಏನು ಅಂತ? ಸೋಷಿಯಲ್ ಮೀಡಿಯಾದಲ್ಲಿ ನಾನು 2 ಸಲ ನೋಡಿದೀನಿ ಸ್ವೈಪ್ ಮಾಡ್ಬೇಕಾದ್ರೆ. ಹೌದ್ರೆ, ಹಂಗೆ ಏನು ನನಗೇನು ಸುದ್ದಿ ಬಂದಿಲ್ರಿ. ಹಂಗೆ ಹೇಳ್ತಿರ್ತಾರ್ರಿ. ಈಗ ನೋಡ್ರಿ, ನನ್ನ ಉದ್ಯೋಗ ನಾವು ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿ ರೊಕ್ಕ ಮಾಡ್ಕೊಳ್ಳೋದು. ಅವಂದು ಒಂದು ಉದ್ಯೋಗ ಇರ್ತೈತಿ. ನಮ್ದು ಏನ್ರ ಹೇಳಿ ಅವ ಉದ್ಯೋಗ ಮಾಡ್ಕೊಂತಿರ್ತಾನೆ. ಅದು ಬಟ್ಟೆ ಕರೆಕ್ಟಾಗಿ ಹೇಳೋದಿರ್ತೈತಿ. ಒಂದೊಂದ್ಸಲ ಹಂಗೆ ಮಾಡಿರ್ತಾನೆ. ನಾವು ಎಲ್ಲರ ಬೆನ್ನ ಎಲ್ಲತ್ತದ್ರಿ, ನೀ ಯಾಕೆ ಹಿಂಗೆ ಹೇಳಿ, ನೀ ಯಾಕೆ ಕರೆಕ್ಟ್ ಹೇಳಿಲ್ಲ ಅಂತ ಹೇಳ್ಕೊತ ಟೈಮ್ ಇಲ್ಲ. ಸೊ ಜನ ಏನೈತಿ ನಮ್ಮ ಬಾಯಿಂದ ಏನು ಕೇಳಿರ್ತಾರ ಅದು ನಂಬಿರ್ತಾರೆ. ಸೊ ನಾವು ಹೇಳಾಗ ಏನೈತಿ, ಹಿಂಗೆ ಆಗಿದ್ದು ನಾವು ಹೇಳಿರ್ತೀವಿ. ವ್ಲಾಗ್ ವಿಡಿಯೋ ಮಾಡ್ತಿರ್ತೀವಿ. ನೋಡ್ರಿ, ಇದು ನಮ್ಮದು ಆಫೀಸ್, ಇದು ನಮ್ಮ ಮನೆ, ಯಾವುದು ಇದು ಅಂತ ಹೇಳಿ ಮಾಡಿರ್ತೀವಿ. ಹಳೆ ಮನೆದೊಂದು ಈಗ ಹೋಮ್ ಟೂರ್ ಅಂತ ಮಾಡ್ತಾರಲ್ಲ, ಹಂಗೊಂದು ಮಾಡಿತ್ತು, ಅದಿನ ಅಪ್ಲೋಡ್ ಮಾಡಿಲ್ಲ. ಮನೆ ಕಟ್ಟಾತತ್ರಿ. ಒಂದು 2 ವರ್ಷ ಅದು ಕಟ್ಟಾಕತ್ತ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸ್ವಲ್ಪ ಗ್ಯಾಪ್ನಾಗ ಇದು ಒಂದು ಸ್ವಲ್ಪ ಪ್ರೆಷರ್ಗೆ ಸ್ವಲ್ಪ ನಮ್ಗೆ ಯಾವಾಗ ಬೇಕಲ್ಲ ರೊಕ್ಕ ಅನ್ಕೊಳಕ್ಕ ಅವಾಗ ಮಾಡ್ಕೋತ ಬಂದಿದ್ದಕ್ಕೆ ಮಾಡಿದಾದ್ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ರೀ ಅದ್ರದ್ದು. ಬಟ್ ಆ ಕಡೆ ಈ ಕಡೆ ಬಂದಿದ್ದೇನೈತಿ ಅವು ಖರೆ ಇಲ್ಲ ಅಂತ ನಾವಾಗ ಏನು ಹೇಳ್ತೀವಿ ನೋಡ್ರಿ. ನಮ್ಮ ಬಾಯಿಂದ ಹಿಂಗೆ ನಿತ್ಯ ಏನು ಕೈ ಮಾಡಿ ತೋರಿಸ್ತೀವಿ, ಅವು ಅಷ್ಟೇ ಕರೆ ರೀ. ಸೊ ಬಾಕಿ ಯಾರು ಏನು ಹೇಳ್ರಿ, ಅವು ಖರೆ ಇರಂಗಿಲ್ಲ ಅಂತ ಒಂದು ನನ್ನ ಅನಿಸಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.